ಏನು ಸಾಹೇಬ್ರು ಒಬ್ರೇ ಹಾಡು ಹೇಳ್ತಾ ಇದ್ದೀರಾ? ಆಕಾಶದಿಂದ ಧರೆಗಿಳಿದ ಗೊಂಬೆ ಇವಳೆ ಇವಳೆ ಇವಳೆ. ಏನಾಯ್ತ್ರಿ ಇವತ್ತು ನಿಮಗೆ? ಇವಳೆ ಇವಳೆ ಚಂದನದ ಗೊಂಬೆ, ಆಕಾಶದಿಂದ ಧರೆಗಿಳಿದ ಗೊಂಬೆ ಇವಳೆ ಇವಳೆ ಚಂದನದ ಗೊಂಬೆ. ಅಯ್ಯೋ ರಾಮ, ಏನಾಯ್ತು ಅಂತ ಹೇಳ್ಬಾರ್ದಾ? ಏನು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನೂ ಇಲ್ಲ, ಏನೋ ಇವತ್ತು ಯಾಕೋ ತುಂಬ ಖುಷಿ ಆಗ್ತಾ ಇದೆ ಕವಿತಾ, ನಂಗೆ ಯಾಕೋ ಗೊತ್ತಿಲ್ಲ. ಹೌದಾ? ನನಗೇನು ಹೇಳಲೇ ಇಲ್ಲ ನಿಮಗೆ, ಆವಾಗ ಇಷ್ಟೊಂದು ಖುಷಿನಾ? ಏನು ಏನು ಹೇಳು ಕವಿತಾ, ಏನು ವಿಷಯ? ಇಲ್ಲ ಇಲ್ಲ, ಬೇಡ ಬಿಡು, ಇನ್ನೊಂದು ದಿವಸ ಹೇಳ್ತೀನಿ. ಏ ಕಳ್ಳಿ, ಏನಂತ ಹೇಳ್ತೀಯೋ ಇಲ್ಲ? ಹೇಳಬೇಕಾ? ಹ್ಞೂ ಏ ಹ್ಞೂ ಏ ಹೋಗು, ನಾನು ಹೇಳಲ್ಲ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಹೇಳುವಳಂತಾಗು. ನೀವು ಅಪ್ಪ ಆಗ್ತಾ ಇದ್ದೀರಾ? ಏಯ್ ನಿಜನಾ? ಊರಿ ನಿಜ. ಅದಕ್ಕೆ ಏನು ಇದ್ದಕ್ಕಿದ್ದಂಗೆ ನನಗೆ ಬೆಳಗ್ಗೆಯಿಂದ ಎಷ್ಟೊಂದು ಖುಷಿ ಅಂದರೆ ಖುಷಿ. ನಾನು ಆವಾಗಿಂದ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ, ಏನಿವತ್ತು ನಂಗೆ ಇಷ್ಟೊಂದು ಖುಷಿ ಆಗ್ತಾಯಿತ್ತಲ್ಲ ಅಂತ. ಈ ವಿಷಯ ನೀನು ಹೇಳ್ತೀಯ ಅಂತಾನೆ ಯಾಹೂ ನಾನು ಅಪ್ಪ ಆಗ್ತಾಯಿದ್ದೀನಿ. ರಿಯಲಿ ಇವತ್ತಂತೂ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಕವಿತಾ. ಕವಿತಾ, ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ, ಏನಾದರೂ ತಿನ್ಕೊಂಡು? ಹಾಂ, ಏನು ಬೇಡಪ್ಪ, ಏನು ಬೇಡ. ಇನ್ನೂ ಒಂದು 4 ತಿಂಗಳಾಗೋವರೆಗೂ ನೀನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಬೇಡ, ಆಯಿತಾ? ಏನು ತಿನ್ನಬೇಕಾದ್ರೂ ಮನೆಗೆ ತೊಗೊಂಬಂದ್ಕೊಡು, ಅಲ್ಲೇ ತಿಂತಾಳೆ. ಅಮ್ಮ ಪ್ಲೀಸ್ ಅಮ್ಮ, ಕವಿತಾ ನನಗೆ ಸುತ್ತಾಡಿಸ್ಕೊಂಡು ಏನಾದರೂ ಸ್ವೀಟ್ ತಿನ್ಕೊಂಡು ಬರ್ತೀರಮ್ಮ, ಪ್ಲೀಸ್ ಅಮ್ಮ. ಹೊರಗಡೆ ಎಲ್ಲೂ ಸುತ್ತಾಡೋದು ಬೇಡಪ್ಪ ಈ ಟೈಮಲ್ಲಿ. ಒಂದು 4-5 ತಿಂಗಳು ಅಷ್ಟೇ, ಆಮೇಲೆ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರಂತೆ. ಇವಾಗ ಎಲ್ಲೂ ಬೇಡಪ್ಪ. ಅಮ್ಮ ಯಾಕಮ್ಮ? ನಿಮಗೆ ಅರ್ಥ ಆಗಲ್ಲ ಅದೆಲ್ಲ ಹೇಳಿದ್ರೆ. ಬೇಡ. ಹಾಂ ಅಖಿಲ, ನೀನು ಇಲ್ಲಿದ್ಯಾ? ಯಾಕ್ರಿ? ರಿಯಾ, ವಿಜಯ್ ಎಲ್ಲಿ? ಬೆಳಗ್ಗೆ ಎದ್ದಾಗಿಂದ ಕಾಣ್ತಾ ಇಲ್ಲ ಅವನು. ಅಮ್ಮ, ಅಣ್ಣನಿಗೆ ಮೀಟಿಂಗ್ ಐತೆ, ಯಾವುದೋ ಊರು ಹೇಳಿದಲ್ಲಪ್ಪ, ಅಲ್ಲಿ ಬೆಳಗ್ಗೆನೇ ಹೋದ್ರಣ್ಣ, ಇನ್ನು ನಾಳೆನೇ ಬರೋದು. ನೋಡ್ದ ಅವನು ಒಂದು ಮಾತು ಹೇಳ್ದಿರ ಹೋಗಿರೋದು? ಇಲ್ಲ, ನೀನು ಮಲಗಿದ್ದೆ, ನಂಗೆ ಹೇಳ್ಬಿಟ್ಟೆ ಹೋದ. ರಾತ್ರಿ ಲೇಟಾಗಿ ಬಂದಲ್ಲ, ಅವಾಗೂ ಮಲಗಿದ್ದೆ, ಬೆಳಗ್ಗೆ ಅರ್ಜೆಂಟಾಗಿ ಹೋಗ್ಬೇಕಪ್ಪ ಅಂತ ಹೇಳ್ದ ಅವನು. ಫೋನ್ ಮಾಡ್ತಾನೇನೋ. ಸರಿ, ನೀವೇನು ಕೈ ಇವಾಗ ನನ್ನನ್ನು ಹುಡುಕ್ತಾ ಇರೋದು? ಬಾ, ಬಬ್ಲುದು ನಾಳಿದ್ದು ಬರ್ತ್ಡೇ ಅಲ್ಲ, ಅವ್ನು ಕರ್ಕೊಂಬರ್ಬೇಕು ಬಾ. ಅವನಿಗೆ ಕರ್ಕೊಂಬಂದಂಗೆ ಇದ್ದೀರಾ? ಅವ್ನು ಎಷ್ಟು ಮಾತಾಡ್ತಾನೆ ಗೊತ್ತಾ? ಹಾಂ, ಕರ್ಕೊಂಬಂದಿದ್ದೀರಾ ನೀವು? ಅವ್ನು ಬರಲ್ಲ, ಸುಮ್ಮನೆ ರೀ. ಏನಕ್ಕೆ ಹೋಗೋದು? ಬಬ್ಲು ಅವರಪ್ಪ ಫೋನ್ ಮಾಡಿದ್ದೆ ನೋಡು ಅಖಿಲ, ಮರ್ತೇ ಹೋಗ್ಬಿಟ್ಟೆ. ಏನು ಹೇಳ್ದಾರಿ? ಗಾಬರಿ ಏನು ಪಡಬೇಡ. ಆಯಮ್ಮ ವೇದನು ಮಾತಾಡಿದ್ಲು ನನ್ನ ಹತ್ರ. ಏನೋ ಆಗಿದ್ದಾಗೋಯ್ತು, ಎಲ್ಲಾದರೂ ಹೋಗ್ಲಿ ಬಿಡ್ರಿ, ಎಲ್ಲೋ ಚೆನ್ನಾಗಿರ್ಲಿ ಅಂತ ಯಪ್ಪ ಅಂದ. ಆಯಮ್ಮ ಹೇಳಿದ್ಲು, ಹೋಗ್ಲಿ ಬಿಡಿ, ಒಳ್ಳೆ ಕೆಲಸ ಆಯಿತು. ಇಲ್ಲಿ ಮನೆಯಲ್ಲಿ ಅವಳ ಹೆಸರು ತೆಗೆದ್ರೆ, ಸಂಗೀತ ಹೆಸರು ತೆಗೆದ್ರೆ ಮಕ್ಕಳು ಭಯಪಡ್ತಾರೆ, ಮತ್ತು ಏನಿಲ್ಲ ಬರೋದು ಬೇಡ ಅಂತ ಆಯಮ್ಮ ಹೇಳಿದ್ಲು. ಅವ್ರಿಗೂ ಒಂದು ಸಮಾಧಾನ ಆಗೈತೆ, ಸಂಗೀತ ಬೇರೆ ಮದುವೆ ಆಗಿರೋದು. ಹೋಗ್ಲಿ ಬಿಡು ಅಖಿಲ, ಎಲ್ಲನ ಒಪ್ಕೊಂಡ್ಲೆ. ಸುಮ್ಮನೆ ಇವಳು ಹೋಗೋದು, ಅಲ್ಲಿ ಜಗಳ ಮಾಡೋದು, ಅವರು ಗೊತ್ತಲ್ಲ ನಿನಗೆ. ಹಾಂ, ಅಲ್ಲಿದ್ದಾಗ ಏನೇನು ರಾಮಾಯಣ ಅಂತ. ಓ ಹೌದಾ? ಹೋಗ್ಲಿ ಬಿಡಪ್ಪ, ಇವಾಗ ಒಂಚೂರು ನೆಮ್ಮದಿ ಆಯಿತು ನನಗೆ. ನಾನು ಇನ್ನೆಲ್ಲಿಗೂ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಂತ ಬಂದ್ಬಿಡ್ತಾನೋ ಅಂತ ಅನ್ಕೊಂಡೆ. ಇಲ್ಲ ಬರಬೇಕು ಅಂತ ನಿಂತಿದ್ನಂತೆ, ಈ ಅಮ್ಮನ ಕಳಿಸಿಲ್ಲ, ಬೇಡ ಅಂತ ಹೇಳವಳೆ. ನಡಿ ಹೋಗಿ ಬಬ್ಲೂನ ಕರ್ಕೊಂಬಂದ್ಬಿಡೋಣ. ಅಲ್ಲಿಗೆ ಹೋಗಿ ಒಂದ್ಸರಿ ಬಬ್ಲು ಕೈಲಿ ಫೋನ್ ಮಾಡಿಸ್ರಿ, ಮಾತಾಡಬೇಕು ಅಂತಂದ. ನಡಮ್ಮ ಹೋಗೋಣ. ರೀ, ಅವ್ನು ಬರಲ್ಲ ರೀ. ಅವ್ನು ಎಷ್ಟು ಚೂಟಿ ಆಗೋನು ಗೊತ್ತಾ? ಬರಲ್ಲ ಅವನು. ಕರ್ಕೊಂಡು ಬರೋಣ ನಡಿ ಅಖಿಲ, ಯಾಕೆ ಹಿಂಗೆ ಹೇಳ್ತೀಯಾ? ಹಾಂ, ಮಕ್ಕಳು ಒಂದು ಸ್ವಲ್ಪ ತಾಟ ಮಾಡ್ತವೆ, ಆಮೇಲೆ 1-2 ದಿವಸ ಇಲ್ಲಿ ಸರಿ ಓದ್ತಾನೆ. ನಡಿ ಹೋಗೋಣ. ಸರಿಯಪ್ಪ, ನಿಮ್ಮ ಆಸೆ ಯಾಕೆ? ನಡೀರಿ ಹೋಗೋಣ. ಕವಿತಾ, ಅಜಯ್, ಮನೆ ಕಡೆ ಹುಷಾರಪ್ಪ, ಆಫೀಸ್ಗೆ ಹೋಗಲ್ಲ? ಅಮ್ಮ ಹೋಗ್ತೀನಿ, ಒಂದು ಸ್ವಲ್ಪ ತಿದ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಮ್ಮ. ಸರಿನಪ್ಪ, ನಾವು ಹೋಗ್ಬಿಟ್ಟು ಬರ್ತೀರಿ. ಅಖಿಲಮ್ಮ, ನಾನು ಬರ್ತಾ ಇದ್ದೆ. ಜಾನುನ, ಅಕ್ಕನ, ನಮ್ಮಮ್ಮನ, ತಾತನ ಎಲ್ಲ ನೋಡ್ಬೇಕು ಅನಿಸ್ತಾ ಇತ್ತು. ಅಮ್ಮ, ಇನ್ನೊಂದು 2 ದಿವಸ ಎಲ್ಲೂ ಜರ್ನಿ ಮಾಡೋದೇ ಬೇಡಮ್ಮ. ನೀನು ಆರಾಮಾಗಿ ಒಂದು ಸ್ವಲ್ಪ ದಿವಸ ಇಲ್ಲೇ ಇರುವ. ಬೇಕಂದ್ರೆ ದ್ಯಾವಮ್ಮನೆ ಬಂದು ಓದ್ತಾಳೆ. ಇನ್ನೇನು ಜಾನುದು ನಾಮಕರಣ ಇನ್ನೇನು ಹತ್ರದಾಗೆ ಐತೆ. ನಾಮಕರಣ ಮುಗಿದ್ಮೇಲೆ ಅವಳು ಇಲ್ಲಿಗೆ ಬಂದ್ಬಿಡ್ತಾಳಲ್ಲ. 1-2 ದಿವಸ ಹಂಗೆ ಹುಷಾರಾಗಿರಮ್ಮ. ಸರಿ ಅಖಿಲಮ್ಮ, ಆಯಿತು. ರೀ, ನಡೀರಿ ಹೋಗೋಣ. ಅಜಯ್, ಕವಿತಾ, ಹುಷಾರು. ಅಜಯ್, ಈ ಮನೆದೆಲ್ಲ ಕೆಲಸ ಮುಗೀತಂತೇನಪ್ಪ? ಹ್ಞೂ ಅಪ್ಪ, ಆಯಿತು. ಅದೇ ನಾನು ಹೆಂಗೂ ಈ ಮನೆ ಗೃಹ ಪ್ರವೇಶ ಮಾಡಬೇಕಲ್ಲ, ಜಾನುದೂ ನಾಮಕರಣ, ಈ ಮನೆ ಗೃಹ ಪ್ರವೇಶ ಎಲ್ಲ ಜೊತೆಯಲ್ಲೇ ಮಾಡಿಬಿಡೋಣ ಅಂತಪ್ಪ. ಏನಂತೀರಪ್ಪ? ಆಗ್ಬೋದು. ಹೆಂಗೋ ಮನೆ ಇದೂ ಆತೈತೆ, ಗೃಹ ಪ್ರವೇಶನೂ ಆತೈತೆ, ನಾಮಕರಣನೂ ಆತೈತೆ. ಸರಿನಪ್ಪ, ಆಗ್ಬೋದು. ಇವಾಗ ಕಾರ್ಡು ನಾಮಕರಣಕ್ಕಂತ ಓಡಿಸೋದಾ ಇಲ್ಲ ಗೃಹ ಪ್ರವೇಶಕ್ಕಂತ ಓಡಿಸೋದಾ? ಅಮ್ಮ, ನಾಮಕರಣದ್ದು ಗೃಹ ಪ್ರವೇಶದ್ದು ಒಂದೇ ಕಾರ್ಡ್ ಓಡಿಸೋಣಮ್ಮ. ತಳ್ಳೆ, ಎಲ್ಲ ಇಂಥ ಐಡಿಯಾಗಳು ಮಾಡೋ ನೀನು. ಹ್ಞೂ ಅಖಿಲ, ಅವ್ನು ಹೇಳ್ತಾ ಇದ್ದು ಕರೆಕ್ಟು. ಒಂದು ಕಡೆ ನಾಮಕರಣದ ದಾಕ್ಷಣ, ಇನ್ನೊಂದು ಕಡೆ ಮನೆ ಗೃಹ ಪ್ರವೇಶದ ದಾಕ್ಷಣ.
ಅಪ್ಪ ಮಕ್ಕಳು ಸರಿಯಾಗಿದ್ದೀರಾ, ನಡೀರಿ. ಏನೋ ನಿಮ್ಮ ಇಷ್ಟ ಬಂದಂಗೆ ಮಾಡ್ರಪ್ಪ. ಇದೇನು ಸಂಗೀತ, ಬಬ್ಲೂನು ಇಲ್ಲ ಜ್ಯೋತಿನೂ ಇಲ್ಲ? ಒಳಗೆಲ್ಲ ಇರ್ಬೇಕು ನೋಡು. ಅಕ್ಕ ನೀವು ಮಲ್ಕ ನಡೀರಕ್ಕ. ಅಕ್ಕ ಯಾಕಕ್ಕ ಮಲ್ಕ ನಡೀರಿ. ಸಂಗೀತ, ರಾಜ ನನ್ನ ಮಾತು ಕೇಳ್ರು. ಅಕ್ಕ ನೀವು ಸುಮ್ಮನೆ ಹೋಗಿ ಹೋಗಿ ರೆಸ್ಟ್ ಮಾಡ್ತೀರೋ ಇಲ್ಲ? ಹಾಂ ನಡೀರಿ ನೀವು. ಬಾಬಾ ಬಂದಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ಅತ್ಗೆ ಯಾಕತ್ಗೆ? ಹಾಂ ಅದ್ರ ಬಗ್ಗೆ ಯೋಚನೆ ಬಿಡ್ರಿ. ನಾನು ಹಾಸ್ಪಿಟ್ಲಿಗೆ ಹೇಳಿದ್ನಿ ತಾನೇ. ಅದು ಹಂಗಲ್ಲಪ್ಪ ರಾಜ, ಅರ್ಥ ಮಾಡ್ಕೊಳ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ತಾ ಇರೋದು ಒಂದೇ ಮತ್ತೆ, ಅಣ್ಣ ಬರಲಿ, ಕೂತ್ಕೊಂಡು ಮಾತಾಡಿ ಆಮೇಲೆ ಡಿಸೈಡ್ ಮಾಡೋಣ. ಇವಾಗ ನೀವು ಹೋಗ್ರಿ, ಮಲ್ಕ ನಡೀರಿ. ಸಂಗೀತ ಕರ್ಕೊಂಡೋಗು. ಇವಾಗ ಹುಡುಗ್ರೆ ತೋದ್ರು ಅಂತ ಇಬ್ರು ಹಾಂ ಎಲ್ಲ ಆಚೆ ಆಡ್ತಾ ಇರ್ತಾರೆ ಹೇಳಕ್ಕ. ಇಲ್ಲ ಅಂತಂದರೆ ಜಾನು ನೋಡಕ್ಕೆ ಹೋಗಿರ್ತಾರೆ. ನಡೀರಿ ನೀವು ಮಲ್ಕ ನಡೀರಿ. ಏನಿದು ಹೆಂಗೆ ಹೇಳ್ತಾ ಇದ್ದೀರಾ? ಯಾಕೆ ಏನಾಯಿತು? ಏನೂ ಇಲ್ಲ ಸಂಗೀತ, ಸುಮ್ಮನೆ. ಸಂಗೀತ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಸಂಗೀತ. ಹೌದಾ, ಏನು ವಿಷಯ ಹೇಳಿ. ನೀನೇನಾದರೂ ಕೋಪ ಮಾಡ್ಕೊತೀನೋ ಅಂತ. ಇಲ್ಲ, ಖಂಡಿತ ಕೋಪ ಮಾಡ್ಕೊಳ್ಳಲ್ಲ. ಇಷ್ಟು ದಿವಸ ಇದ್ದಿದ್ದು ಸಂಗೀತನೇ ಬೇರೆ, ಇವಾಗಿರೋ ಸಂಗೀತನೇ ಬೇರೆ. ನೀವು ಅದಂಥ ವಿಷಯ ಹೇಳಿದ್ರು ತಡ್ಕೊಳ್ಳೋ ಶಕ್ತಿ ನನಗೈತೆ. ಹೇಳಿ. ಸಂಗೀತ, ಜ್ಯೋತಿ ನನ್ನ ಮೊದಲನೇ ಹೆಂಡತಿ ಮಗಳು ಸಂಗೀತ. ನನಗೆ ಯಾಕೆ ನೀವು ಫಸ್ಟೇ ಹೇಳಿಲ್ಲ? ನೀನು ಯಾಕೋ ಹೇಳ್ಬೇಕಂತ ಅನಿಸ್ಲಿಲ್ಲ ಸಂಗೀತ, ಅದಕ್ಕೆ ಇವಾಗ ಹೇಳ್ಬಿಟ್ಟೆ ಸಂಗೀತ. ನನ್ನ ಮಗಳೇ ಸಂಗೀತ, ಜ್ಯೋತಿ. ಸಂಗೀತ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ಸಂಗೀತ. ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ ಸಂಗೀತ. ನೀನಿಲ್ಲ ಅಂತಂದರೆ ನಾನಿರಲ್ಲ. ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಸುಮ್ಮನೆ ರೀ. ಬಬ್ಲುನ ನನ್ನ ಮಗನು ಅಂತ ನೀವು ಒಪ್ಕೊಂಡಿದ್ದೀರಾ, ಜ್ಯೋತಿನ ನನ್ನ ಮಗಳು ಅಂತ ನಾನು ಒಪ್ಕೊತೀನಿ. ಬಬ್ಲುನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಹಾಂ ಸಂಗೀತ, ನನ್ನ ಮೇಲೆ ಏನೂ ಬೇಜಾರಿಲ್ಲ ತಾನೇ ನಿನಗೆ? ಇಲ್ಲ ರೀ, ಇಲ್ಲ ಇಲ್ಲ, ಖಂಡಿತ ಇಲ್ಲ. ಬೇಜಾರು ಯಾಕೆ? ಬೇಜಾರಿಲ್ಲ. ನಮಗಿನ್ಮೇಲೆ ಇಬ್ಬರು ಮಕ್ಕಳು, ಆಯಿತಾ? ಜ್ಯೋತಿನ ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊತೀನಿ. ಥ್ಯಾಂಕ್ಸ್ ಸಂಗೀತ, ಈ ಮಾತು ಹೇಳಿದ್ದಕ್ಕೆ. ಅಮ್ಮ ನೀವು ಬಂದಿದ್ದೀರಾ? ಎಲ್ಲೋಗಿದ್ರಮ್ಮ ಜ್ಯೋತಿ, ಬಬ್ಲು? ಅಂಕಲ್, ಅದೇ ದ್ಯಾವಮ್ಮ ಅಜ್ಜಿ ಇದ್ರಲ್ಲ, ಅವ್ರ ಮನೆ ಹತ್ರ ಹೋಗಿದ್ರಿ. ಜ್ಯೋತಿ ಬಾಯ್ಲಿ. ಹೇಳಿ ಆಂಟಿ. ಅಪ್ಪ ನನ್ನ ಹತ್ರ ಎಲ್ಲ ವಿಷಯ ಹೇಳಿದ್ರಮ್ಮ. ಅಪ್ಪನ ಯಾಕಮ್ಮ ಅಂಕಲ್ ಅಂತ ಕರಿತೀಯಾ? ಹಾಂ, ಅಪ್ಪ ಅಂತಾನೆ ಕರಿ. ಇನ್ಮೇಲೆ ನನ್ನನ್ನು ಆಂಟಿ ಅಂತ ನೀನು ಕರಿಬಾರ್ದು, ಅಮ್ಮ ಅಂತ ಕರಿಬೇಕು. ಯಾಕೆ ಮಾಡ್ತಾ ಇರೋದು? ನಂಗೆ ಭಯ ಆಗ್ಬಿಟ್ಟಿತ್ತು ಆಂಟಿ, ನೀವೆಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಳಲ್ಲ ಅಂತ. ನಮ್ಮ ದೊಡ್ಡಮ್ಮ ಎಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೊಳಲ್ಲ, ಅವಳು ಬಜಾರಿ, ಹಂಗೆ ಹಿಂಗೆ ಅಂತ ಹೇಳಿದ್ರು ಆಂಟಿ. ಅದಕ್ಕೆ ನಂಗೆ ಭಯ ಆಗ್ಬಿಡ್ತು. ನಿಜಮ್ಮ, ಅವ್ರು ಹೇಳೋ ಥರ ಎಲ್ಲ ನಾನು ಬಜಾರಿ ಆಗಿದ್ದೆ. ಆದರೆ ಇನ್ನು ಮುಂದೆ ಆ ಥರ ಆಗಲ್ಲಮ್ಮ. ನೀನೇನು ಭಯ ಪಡಬೇಡ. ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ನಿನ್ನ ನೋಡ್ಕೊತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನ್ನ ಮಗಳಮ್ಮ ನೀನು, ನನ್ನ ಮಗಳು. ನನಗೆ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತೀಯಾ? ಅಕ್ಕ ಅಕ್ಕ, ಏನು ಬಬ್ಲು? ಅಕ್ಕ ನಾನು ನಾನು ನೀನು ನಾನು ಜೊತೆಯಲ್ಲಿರೋದು. ಸಂಗೀತ, ಅದಕ್ಕೆ ಹೋಗಿ ಒಂದು ಲೋಟ ಕಾಪಿನೇನಾದರೂ ಮಾಡ್ಕೊಡೋಗಮ್ಮ.